ಸಿದ್ದು ಗ್ಯಾರಂಟಿ 2025 ಸಿದ್ದರಾಮಯ್ಯ ದಾಖಲೆಯ ಬಜೆಟ್ಗೆ ಕ್ಷಣಗಣನೆ ಆರಂಭ ಆಗಿದ್ದು ಬೆಳಗ್ಗೆ 10:15ಕ್ಕೆ ಬಜೆಟ್ ಮಂಡಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. 4 ಲಕ್ಷ ಕೋಟಿ ಮೀರುತ್ತಾ ಸಿಎಂ 16ನೇ ಆಯವ್ಯಯ ಗ್ಯಾರಂಟಿ ಹೊರೆ ಮಧ್ಯೆ ಜನಪರ ಸ್ಕೀಮ್ಗಳ ಘೋಷಣೆ ಸಾಧ್ಯತೆ ಇದೆ. ಗ್ಯಾರಂಟಿಗಳಿಗೆ ದುಡ್ಡು ಹೊಂದಿಸೋದಕ್ಕೆ ಅಭಿವೃದ್ಧಿ ಯೋಜನೆಗಳನ್ನ ಕಡೆಗಣಿಸಲಾಗ್ತಾ ಇದೆ ಅನ್ನೋ ಆರೋಪ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಇದೆ. ದುಬಾರಿ ದುನಿಯಾ ನಡುವೆ ಜೇಬಿಗೆ ಕತ್ತರಿ ಬೀಳುತ್ತಾ ಅನ್ನೋ ಟೆನ್ಷನ್ ಕೂಡ ಇದೆ. ಎಲ್ಲದರ ಮಧ್ಯೆ ಬೆಂಗಳೂರಿಗೆ ಸಿಹಿ ಸುದ್ದಿ ಕೊಡ್ತಾರಾ ಸಿಎಂ ಸಿದ್ದರಾಮಯ್ಯ. ಬೆಂಗಳೂರು ನಗರದ ಪ್ರಮುಖ ರಸ್ತೆಗಳ ವಿಸ್ತರಣೆ ಸಾಧ್ಯತೆ ಇದ್ದು 1.5 ಲಕ್ಷ ಕೋಟಿ ಸಾಲ ಪಡೆಯುವ ಸಾಧ್ಯತೆ ಇದೆ. ಗ್ಯಾರಂಟಿ ನಡುವೆ ಯಾರಿಗೆಲ್ಲ ಜಾಕ್ಪಾಟ್ ಸಿಗುತ್ತೆ ಅನ್ನೋದು ಸದ್ಯಕ್ಕೆ ಕುತೂಹಲದ ಪ್ರಶ್ನೆ. ಹೊಸ ವೈದ್ಯಕೀಯ ಕಾಲೇಜುಗಳ ಘೋಷಣೆ ಸಾಧ್ಯತೆ ಇದ್ದು ಶಿಕ್ಷಕರು ಮತ್ತು ಉಪನ್ಯಾಸಕರ ನೇಮಕಕ್ಕೆ ಕ್ರಮ ತೆಗೆದುಕೊಳ್ತಾರಾ? ಅಮೃತ ಸ್ವಾಭಿಮಾನಿ ಕುರಿಗಾಹಿ ಸ್ಕೀಮ್ಗೆ ಮರುಚಾಲನೆ ಸಿಗುತ್ತಾ? ಈ ಬಾರಿಯ ಸಿದ್ದು ಬಜೆಟ್ ರಾಜ್ಯದ ಇತಿಹಾಸದಲ್ಲೇ ದೊಡ್ಡ ಗಾತ್ರದ ಬಜೆಟ್ ಆಗತ್ತಾ? ಈ ಬಾರಿಯ ಬಜೆಟ್ ಗಾತ್ರ 4 ಲಕ್ಷ ಕೋಟಿ ಮೀರುವ ಸಾಧ್ಯತೆ ಇದ್ದು 16ನೇ ಆಯವ್ಯಯವನ್ನ ಸಿಎಂ ಸಿದ್ದರಾಮಯ್ಯ ಮಂಡಿಸಲಿದ್ದಾರೆ. ರಾಜ್ಯದಲ್ಲಿ ಅತಿ ಹೆಚ್ಚು ಬಜೆಟ್ ಇಲ್ಲಿವರೆಗೆ ಮಂಡಿಸಿದ್ದಾರೆ ಸಿದ್ದರಾಮಯ್ಯ. ಈಗ ತಮ್ಮದೇ ರೆಕಾರ್ಡ್ ಅನ್ನ ಬ್ರೇಕ್ ಮಾಡೋರಿದ್ದಾರೆ. ಬಜೆಟ್ ಮೂಲಕ ವಿಪಕ್ಷಗಳಿಗೆ ಟಕ್ಕರ್ ಕೊಡ್ತಾರಾ ಅನ್ನೋದು ಸದ್ಯಕ್ಕೆ ಕುತೂಹಲ ಮೂಡಿಸ್ತಾ ಇರೋ ವಿಷಯ. ಕಳೆದ ಬಾರಿಯ ಬಜೆಟ್ ನೀವು ನೆನಪಿಸಿಕೊಂಡ್ರೆ 3.71 ಲಕ್ಷ ಕೋಟಿ ರೂಪಾಯಿಯ ಬಜೆಟ್ ಮಂಡನೆಯಾಗಿತ್ತು. ಈ ಬಾರಿ 4 ಲಕ್ಷ ಗಡಿ ದಾಟುತ್ತೆ ಅನ್ನೋ ನಿರೀಕ್ಷೆ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನಮನೆ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ, 16ನೇ ಬಜೆಟ್ ಮಂಡನೆಗೆ ಸಿದ್ದರಾಮಯ್ಯ ರೆಡಿ ಆಗ್ತಾ ಇದ್ದಾರೆ. ಆದ್ರೆ ಈ ಬಾರಿಯ ಬಜೆಟ್ ನಲ್ಲಿ 4 ಲಕ್ಷ ಕೋಟಿ ಮೀರುವ ಸಾಧ್ಯತೆ ಇದೆ. ಜೊತೆಗೆ ನಿರೀಕ್ಷೆಗಳೇನು, ಹೊರೆಗಳೇನು, ಟೆನ್ಷನ್ ಅಂತೂ ಇದೆ. ಭಾವನಾ, ರಾಜ್ಯದ 16ನೇ ಬಜೆಟ್ ಅನ್ನು ಮಂಡನೆ ಮಾಡಲಿಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರೆಡಿ ಆಗಿದ್ದಾರೆ. ಅಂದರೆ ಅವರ ಒಟ್ಟು 16ನೇ ಬಜೆಟ್ ಇದು. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯ ಮಂಡಿಸ್ತಕ್ಕಂಥ ಈ ಬಜೆಟ್ ಏನಿದೆ ಹಾಗಾಗಿ ಅತ್ಯಂತ ಕುತೂಹಲಕ್ಕೆ ಕಾರಣ ಆಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಪ್ರಸಕ್ತ ಸಾಲಿನ ಬಜೆಟ್ ಅನ್ನ ಬೆಳಗ್ಗೆ 10:15 ಮಂಡನೆ ಮಾಡ್ತಾರೆ. 2025-26ನೇ ಸಾಲಿನ ಬಜೆಟ್ ಅನ್ನ ಮಂಡನೆ ಮಾಡ್ತಿರುವ ಸಿದ್ದರಾಮಯ್ಯವರ 16ನೇ ಬಜೆಟ್ ಇದಾಗಿದೆ. ಆ ಕಾರಣಕ್ಕಾಗಿ ಈ ಬಜೆಟ್ ಬಗ್ಗೆ ಹಲವು ಕುತೂಹಲವು ಕೂಡ ಇದೆ. ಒಂದು ಕಡೆ ರಾಜ್ಯ ರಾಜಕಾರಣದಲ್ಲಿ ನಾಯಕತ್ವ ಬದಲಾವಣೆ ಅಂತ ಚರ್ಚೆಗಳು ನಡೀತಿರುವ ಬೆನ್ನಲ್ಲಿ ಮುಂಬರುವ ರಾಜಕೀಯ ಲೆಕ್ಕಾಚಾರದ ಆಧಾರದ ಮೇಲೂ ಕೂಡ ಈ ಬಜೆಟ್ ನಲ್ಲಿ ಏನಿರುತ್ತೆ ಏನಿರಲ್ಲ ಇದು ಕೂಡ ಅತ್ಯಂತ ಪ್ರಮುಖವಾಗಿರುವಂತಹ ಹಿನ್ನೆಲೆಯಲ್ಲಿ 16ನೇ ಬಜೆಟ್ ಅನ್ನ ಮಂಡನೆ ಮಾಡಲಿಕ್ಕೆ 10:15 ಸದನಕ್ಕೆ ಬರತಕ್ಕಂಥ ಮುಖ್ಯಮಂತ್ರಿಯಿಂದ ಹೊರಹೊಮ್ಮತಕ್ಕಂಥ ಘೋಷಣೆಗಳೇನು ಅಂತಕ್ಕಂಥ ಸಹಜವಾದ ಕುತೂಹಲ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ರಾಜ್ಯ ಬಜೆಟ್ ಅಂತಕ್ಕಂಥದ್ದು ಬಿಳಿ ಹಾಳೆಗಳ ಮೇಲಿನ ಲೆಕ್ಕಾಚಾರ ಅಲ್ಲ, ಬದಲಾಗಿ ರಾಜ್ಯದ ಜನರ ಭವಿಷ್ಯವನ್ನು ರೂಪಿಸತಕ್ಕಂಥ ಕೈಗನ್ನಡಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆ ಕಾರಣಕ್ಕಾಗಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ತಮ್ಮ ಬಜೆಟ್ ಅಲ್ಲಿ ಕೊಡ್ತಕ್ಕಂಥ ಏನು ಘೋಷಣೆಗಳ ಬಗ್ಗೆ ಸಹಜವಾದಂಥ ಕುತೂಹಲ ಇದ್ದೇ ಇದೆ. ಕಳೆದ ಬಾರಿ 3,71,000 ಕೋಟಿಯಷ್ಟು ಏನು ಬಜೆಟ್ ಮಂಡನೆ ಮಾಡಿದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈ ಬಾರಿ 4 ಲಕ್ಷಕ್ಕೂ ಮೀರಿದಂಥ ಬಜೆಟ್ ಅನ್ನು ಮಂಡನೆ ಮಾಡ್ತಾರೆ, 4 ಲಕ್ಷ ಕೋಟಿಗೂ ಮೀರಿದಂಥ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ ಅಂತಕ್ಕಂಥ ಸಹಜವಾದಂಥ ಕುತೂಹಲ ಇದೆ. ಆ ನಿರೀಕ್ಷೆಯನ್ನ ಮುಖ್ಯಮಂತ್ರಿಗಳು ಈಡೇರಿಸ್ತಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಬೇರೆ ಬೇರೆ ಸಂಘ ಸಂಸ್ಥೆಗಳು, ಸಂಘಟನೆಗಳು ಮತ್ತು ವಿವಿಧ ಇಲಾಖೆಗಳ ಮೂಲಕ ಸುದೀರ್ಘವಾಗಿ ಚರ್ಚೆ ಮಾಡಿದ ಬಳಿಕ ಅಂತಿಮವಾಗಿ ಸಿದ್ಧಗೊಂಡಿರ್ತಕ್ಕಂಥ ಬಜೆಟ್ 10:15 ಮಂಡನೆ ಆಗ್ತಾ ಇದೆ. ಮುಖ್ಯಮಂತ್ರಿಗಳ ರಾಜಕೀಯ ಜೀವನದಲ್ಲೂ ಕೂಡ ಈ 16ನೇ ಬಜೆಟ್ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ ಅಂತಕ್ಕಂಥ ಚರ್ಚೆಗಳು ಕೂಡ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಬಜೆಟ್ ಅನ್ನು ಮಂಡನೆ ಮಾಡತಕ್ಕಂಥ ಆರಂಭಿಕ ಹಂತದಲ್ಲಿ ಬಂದಂತ ಟೀಕೆಗೆ ವಿರುದ್ಧಾತ್ಮಕವಾಗಿ ಸುದೀರ್ಘ 15 ಬಜೆಟ್ಗಳನ್ನು ಈಗಾಗಲೇ ಮಂಡನೆ ಮಾಡಿದ್ದಾರೆ. 16ನೇ ಬಜೆಟ್ ಅನ್ನು ಮಂಡನೆ ಮಾಡಲಿಕ್ಕೆ ಹೊರಟಿರತಕ್ಕಂಥ ಸಿದ್ದರಾಮಯ್ಯವರಿಂದ ಇವತ್ತು ಈ ರಾಜ್ಯಕ್ಕೆ ನೀಡತಕ್ಕಂಥ ಕೊಡುಗೆ ಏನು ಅಂತಕ್ಕಂಥ ಸಹಜವಾದಂತಹ ಕುತೂಹಲ ಇದ್ದೇ ಇದೆ. ಈ ಬಾರಿಯೂ ಕೂಡ ಬಜೆಟ್ ಅಲ್ಲಿ ಕೊಂಚ ಸಾಲದ ಪ್ರಮಾಣ ಕೂಡ ಏರಿಕೆ ಆಗ್ತಕ್ಕಂಥ ಸಾಧ್ಯತೆಗಳಿತ್ತು. ಬಂಡವಾಳ ವೆಚ್ಚಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಅಂತಕ್ಕಂಥ ದೊಡ್ಡ ಕೂಗು ಇರುವಂತಹ ಹಿನ್ನೆಲೆಯಲ್ಲಿ
ಹೇಗೆ ಈ ಒಂದು ಬೇಡಿಕೆಯನ್ನು ಈಡೇರಿಸ್ತಾರೆ ಅಂತಕ್ಕಂಥ ಕುತೂಹಲ ಇದೆ. ಇನ್ನೊಂದು ಕಡೆ ಸಹಜವಾಗಿ ಆದಾಯ ಸಂಗ್ರಹಣೆಗೆ ಪೂರಕವಾಗಿರ್ತಕ್ಕಂಥ ತೀರ್ಮಾನಗಳನ್ನು ಸಿದ್ದರಾಮಯ್ಯ ಏನು ಮಾಡ್ತಾರೆ ಮತ್ತು ಕೋತಾ ಆಗ್ತಕ್ಕಂಥ ಬಜೆಟ್ ಆಗುತ್ತೋ ಅಥವಾ ಉಳಿತಾಯ ಬಜೆಟ್ ಆಗುತ್ತೋ ಅನ್ನುವಂಥ ಕುತೂಹಲ ಇದ್ದೇ ಇದೆ. ಕೋತಾ ಬಜೆಟ್ ಮಂಡಿಸ್ತಾರೆ ಅಂತಕ್ಕಂಥ ಒಂದು ಅಭಿಪ್ರಾಯಗಳು ಕೇಳಿ ಬರ್ತದೆ. ಯಾಕೆಂತಂದ್ರೆ ಕೇಂದ್ರ ಸರ್ಕಾರದ ಯೋಜನೆಗಳಿಂದ ಬರ್ತಕ್ಕಂಥ ಅನುದಾನಗಳು ಮತ್ತು ಬೇರೆ ಬೇರೆ ಕೇಂದ್ರ ಪುರಸ್ಕೃತ ಯೋಜನೆಗಳಿಗೆ ಸಿಗಬೇಕಾಗಿರ್ತಕ್ಕಂಥ ಲಾಭಗಳು ಈ ಕೊರತೆ ಬಜೆಟ್ ಮಂಡನೆ ಮಾಡಿದಾಗ ಮಾತ್ರ ಪಡ್ಕೊಳ್ಳಿ ಸಾಧ್ಯ ಆಗುತ್ತೆ. ಇಲ್ಲ ಆದರೆ ಉಳಿತಾಯ ಬಜೆಟ್ ಮಂಡನೆ ಮಾಡಿದರೆ ನಿಶ್ಚಯವಾಗಿಯೂ ಕೇಂದ್ರ ಸರ್ಕಾರ ಇನ್ನಷ್ಟು ಅನುದಾನ ನೀಡಿಕೆಯಲ್ಲಿ ವಿಳಂಬ ಮಾಡುತ್ತೆ, ನಮಗೆ ತೊಂದರೆ ಕೊಡುತ್ತೆ ಅಂತಕ್ಕಂಥ ಮಾತುಗಳು ಕೂಡ ರಾಜಕೀಯ ಪಡಸಾಲಿರುವಂಥ ಕಾರಣಕ್ಕಾಗಿ ಈ ಬಾರಿ ಕೋತಾ ಬಜೆಟ್ ಆಗುತ್ತೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜಕೀಯ ಜೀವನದ ಅತ್ಯಂತ ಮಹತ್ವದ ಬಜೆಟ್ನಲ್ಲಿ ಏನಿರುತ್ತೆ ಏನಿರಲ್ಲ ಅಂತಕ್ಕಂಥ ಒಂದು ಚರ್ಚೆ ಮಧ್ಯದಲ್ಲಿ ಅವರು ಕೊಡ್ತಕ್ಕಂಥ ಘೋಷಣೆಗಳು ಮತ್ತು ಅವರು ಮಾಡ್ತಕ್ಕಂಥ ಬ್ಯಾಲೆನ್ಸ್ ಏನಿದೆ ನಿಜವಾಗ್ಲೂ ಕೂಡ ಕುತೂಹಲಕ್ಕೆ ಕಾರಣವಾಗಿದೆ. ಒಂದು ಕಡೆ 52ರಿಂದ 57 ಸಾವಿರ ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಕೊಡ್ತಾ ಇರತಕ್ಕಂಥ ರಾಜ್ಯ ಸರ್ಕಾರ ಈ ಗ್ಯಾರಂಟಿಗಳ ಹೊರೆಯನ್ನು ನಿಭಾಯಿಸಿಕೊಂಡು ಬಂಡವಾಳ ವೆಚ್ಚಕ್ಕೆ ಎಷ್ಟನ್ನು ನೀಡಲಿಕ್ಕೆ ಮುಖ್ಯಮಂತ್ರಿಗಳು ಮುಂದೆ ಆಗ್ತಾರೆ ಅನ್ನೋದು ಕೂಡ ಬಹಳ ಪ್ರಮುಖ ಆಗುತ್ತೆ. ಯಾಕಂದ್ರೆ ರಾಜ್ಯದ ನೀರಾವರಿ ಯೋಜನೆಗಳಿರ್ಬೋದು, ಲೋಕೋಪಯೋಗಿ ಇಲಾಖೆ ಕೈಗೊಳ್ತಿರ್ತಕ್ಕಂಥ ಪ್ರಾಜೆಕ್ಟ್ಗಳಾಗಿರ್ಬೋದು ಮತ್ತು ರಾಜ್ಯದ ಭವಿಷ್ಯ ದೃಷ್ಟಿಯಿಂದ ರೂಪುಗೊಳ್ಳಬೇಕಾಗಿರ್ತಕ್ಕಂಥ ಯೋಜನೆಗಳಿಗೆ ಪೂರಕವಾಗಿರ್ತಕ್ಕಂಥ ಅನುದಾನವನ್ನು ಮುಖ್ಯಮಂತ್ರಿ ಕೊಡ್ತಾರಾ ಅನ್ನುವಂಥ ಕುತೂಹಲ ಮಧ್ಯದಲ್ಲಿ ರಾಜಕೀಯ ಜೀವನದ ಅತ್ಯಂತ ಮಹತ್ವದ 16ನೇ ಬಜೆಟ್ 2025-26ನೇ ಸಾಲಿನ ಬಜೆಟ್ ಅನ್ನು ಮಂಡನೆ ಮಾಡಲಿಕ್ಕೆ 10 ಗಂಟೆ 15 ನಿಮಿಷವನ್ನು ನಿಗದಿ ಮಾಡಲಾಗಿದೆ. ಹಾಗಾಗಿ ಆ ಬಜೆಟ್ ಅಂತ ಎಲ್ಲರ ಚಿತ್ತ ನೆಟ್ಟಿರತಕ್ಕಂಥದ್ದು. ಭಾವನಾ. ಎಸ್ ಆನಂದ್, ಧನ್ಯವಾದ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.